ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಭೂಗೋಳಶಾಸ್ತ್ರದ ಕುರಿತಾಗಿ ನಾನು ಈ ಹಿಂದೆ ಈಗಾಗಲೇ ಒಂದು ವಿಡಿಯೋವನ್ನು ಪಾರ್ಟ್ 1 ಭಾಗವಾಗಿ ಮಾಡಿದ್ದೀನಿ. ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಕರ್ನಾಟಕದ ಕೈಗಾರಿಕೆಗಳು. ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಭದ್ರಾವತಿಯ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್ ಉಸ್ತುವಾರಿಯನ್ನು ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ವಹಿಸಿದ ವರ್ಷ ಕ್ರಿಸ್ತಶಕ 1989. ಭದ್ರಾವತಿಯ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸ್ಥಾಪನೆಯಾದದ್ದು ಕ್ರಿಸ್ತಶಕ 1923ರಲ್ಲಿ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಈ ಗಣಿಯಿಂದ ಕಬ್ಬಿಣದ ಅದಿರು ರವಾನೆಯಾಗುತ್ತಿತ್ತು. ಕೆಮ್ಮಣ್ಣಗುಂಡಿ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಈ ಗಣಿಯಿಂದ ಕಬ್ಬಿಣದ ಅದಿರು ರವಾನೆಯಾಗುತ್ತದೆ. ಕೆಮ್ಮಣ್ಣಗುಂಡಿಯಿಂದ. ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸ್ಥಾಪನೆಯಾದ ಸ್ಥಳ ತೋರಣಗಲ್. ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 2001. ಕರ್ನಾಟಕದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ದಾವಣಗೆರೆ. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತೆ. ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಬಟ್ಟೆ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ? ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ 11 ಜಿಲ್ಲೆಗಳು. ಕರ್ನಾಟಕದ ಮೊಟ್ಟಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಮೈಸೂರು ಸಕ್ಕರೆ ಕಾರ್ಖಾನೆ, ಮಂಡ್ಯ. ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟಮೊದಲ ಆಧುನಿಕ ಮಂಡ್ಯದ ಮೈಸೂರು ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1933ರಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ಜಿಲ್ಲೆಗಳು ಬೆಳಗಾವಿ ಮತ್ತು ಬಾಗಲಕೋಟೆ. ಕಾಕಂಬಿಯಿಂದ ಡ್ಯಾಸ್ ಅನ್ನು ಉತ್ಪಾದಿಸಲಾಗುತ್ತದೆ. ಮದ್ಯಸಾರ. ದಾಂಡೇಲಿಯಲ್ಲಿರುವ ಖಾಸಗಿ ವಲಯದಲ್ಲಿರುವ ಕಾಗದ ಕಾರ್ಖಾನೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್. ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ. ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆಯಾದ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1939. ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧ ಪಡೆದ ಕರ್ನಾಟಕದ ನಗರ ಬೆಂಗಳೂರು. ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳ ಬಗ್ಗೆ ನೋಡೋಣ. ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯಾದ ವರ್ಷ. ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯಾದದ್ದು ಯಾವಾಗ? ಕ್ರಿಸ್ತಶಕ 1974ರಲ್ಲಿ. ಯುನೆಸ್ಕೋ ಗುರುತಿಸುವ ವಿಶ್ವ ಪರಂಪರೆಯ ಕರ್ನಾಟಕದ ತಾಣಗಳು ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಹಾಗೆಯೇ ಹೊಯ್ಸಳರ ಕಾಲದ ದೇವಾಲಯಗಳು ಸಹ ಇತ್ತೀಚೆಗೆ ಯುನೆಸ್ಕೋ ಗುರುತಿಸುವ ವಿಶ್ವ ಪರಂಪರೆಯ ಕರ್ನಾಟಕ ತಾಣಗಳ ಪಟ್ಟಿಗೆ ಸೇರಿದೆ. ಕರ್ನಾಟಕವು ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯವೆಂದು ಯಾವ ವರ್ಷ ಪ್ರಶಸ್ತಿ ಪಡೆದಿದೆ? ಕ್ರಿಸ್ತಶಕ 1996-97ರಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪ್ರಮುಖ ಗಿರಿಧಾಮ ಕುದುರೆಮುಖ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪ್ರಮುಖ ಗಿರಿಧಾಮ ಕುದುರೆಮುಖ. ನಂದಿ ಗಿರಿಧಾಮ ಡ್ಯಾಸ್ ಜಿಲ್ಲೆಯಲ್ಲಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ನಂದಿ ಗಿರಿಧಾಮವು ಸಮುದ್ರ ಮಟ್ಟದಿಂದ ಡ್ಯಾಸ್ ಮೀಟರ್ ಎತ್ತರದಲ್ಲಿದೆ? 1492 ಮೀಟರ್ ಎತ್ತರದಲ್ಲಿದೆ. ನಂದಿ ಗಿರಿಧಾಮದಲ್ಲಿ ಗಾಂಧಿ ಭವನ ನಿರ್ಮಿಸಿದ ಉದ್ದೇಶ ಮಹಾತ್ಮ ಗಾಂಧೀಜಿಯವರು ಆರೋಗ್ಯ ಸುಧಾರಣೆಗಾಗಿ ಇಲ್ಲಿ ತಂಗಿದ್ದರಿಂದ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಜೋಗ ಜಲಪಾತವು ಎಷ್ಟು ಎತ್ತರದಿಂದ ಧುಮುಕುತ್ತದೆ? 253 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಭಾರತದಲ್ಲೇ ಅತಿ ಎತ್ತರವಾದ ಜಲಪಾತ ಜೋಗ ಜಲಪಾತ. ಜೋಗ ಜಲಪಾತದ ಶೀಳುಗಳಿರುವ ಹೆಸರುಗಳು ಇವು: ರಾಜ, ರಾಣಿ, ರೋರರ್ ಮತ್ತು ರಾಕೆಟ್. ಕಾವೇರಿ ನದಿಯು ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಸಮೀಪದಲ್ಲಿರುವ ಅವಳಿ ಜಲಪಾತಗಳು ಇವು ಗಗನಚುಕ್ಕಿ ಮತ್ತು ಭರಚುಕ್ಕಿ. ಮಡಿಕೇರಿ ಸಮೀಪ ಇರುವ ಜಲಪಾತ ಅಬ್ಬಿ ಜಲಪಾತ. ಕೆಮ್ಮಣ್ಣಗುಂಡಿ ಬಳಿ ಇರುವ ಜಲಪಾತ ಹೆಬ್ಬೆ ಜಲಪಾತ. ಕರ್ನಾಟಕದ ನಯಾಗರ ಎಂದು ಕರೆಯಲ್ಪಡುವ ಜಲಪಾತ
ಗೋಕಾಕ್ ಜಲಪಾತ. ಇದು ಘಟಪ್ರಭಾ ನದಿಯಿಂದ ಉಗಮವಾಗಿದೆ. ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಹೆಸರು ಇದೆ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳ ಸಂಖ್ಯೆ ಪ್ರಸ್ತುತ 30. ಗೋಕರ್ಣದ ಸಮೀಪವಿರುವ ಬೀಚ್ ಓಂ ಬೀಚ್. ವಿಶಿಷ್ಟವಾದ ಸ್ತಂಭ ಮಾದರಿಯ ನಿಸರ್ಗದತ್ತವಾದ ಶಿಲಾರಚನೆಯನ್ನು ಹೊಂದಿದ ದ್ವೀಪ ಮಲ್ಪೆಯ ಸಮೀಪವಿರುವ ಸೇಂಟ್ ಮೇರಿನ್ ದ್ವೀಪ. ಅರಮನೆಗಳ ನಗರ ಎಂದು ಡ್ಯಾಸನ್ನು ಕರೆಯುತ್ತಾರೆ, ಮೈಸೂರು. ಕರ್ನಾಟಕದ ಜನಸಂಖ್ಯೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಪ್ರಸ್ತುತ 6ನೇ ಸ್ಥಾನ. 2011ರ ಜನಗಣತಿಯಂತೆ ಕರ್ನಾಟಕದ ಜನಸಂಖ್ಯೆ 6,11,30,704. ಭಾರತದಲ್ಲಿ 2011ರ ಜನಗಣತಿಯಂತೆ ಕರ್ನಾಟಕದ ಸ್ಥಾನ 9ನೇ ಸ್ಥಾನ. 2011ರ ಜನಗಣತಿಯಂತೆ ಕರ್ನಾಟಕದ ಪುರುಷರ ಸಂಖ್ಯೆ 3,10,57,742 ಮತ್ತು ಸ್ತ್ರೀಯರ ಸಂಖ್ಯೆ 3,72,662. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆ ಕೊಡಗು. 2001ರ ಜನಗಣತಿಯಂತೆ ಕರ್ನಾಟಕದ ಜನಸಂಖ್ಯೆ 5,28,50,562. 2001ರಿಂದ 2011ರ ಮಧ್ಯೆ ಹೆಚ್ಚಳವಾದ ಕರ್ನಾಟಕದ ಜನಸಂಖ್ಯೆಯ ಪ್ರಮಾಣ 80,80,142. 2001ರಿಂದ 2011ರ ಮಧ್ಯೆ ಹೆಚ್ಚಳವಾದ ಕರ್ನಾಟಕದ ಜನಸಂಖ್ಯಾ ಬೆಳವಣಿಗೆಯ ದರ ಶೇಕಡಾ 15.67ರಷ್ಟು. 2001ರಿಂದ 2011ರ ಮಧ್ಯೆ ಹೆಚ್ಚಳವಾದ ಭಾರತದ ಜನಸಂಖ್ಯಾ ಬೆಳವಣಿಗೆ ದರ 17.64. 2001ರ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಜನಸಾಂದ್ರತೆ 275. 2011ರ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಸಾಂದ್ರತೆ 319 ಜನರು. ಕರ್ನಾಟಕದಲ್ಲಿ ಅಧಿಕ ಜನಸಾಂದ್ರತೆಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದ ಜಿಲ್ಲೆ ಕೊಡಗು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಹಳ್ಳಿಗಳ ಸಂಖ್ಯೆ 29,406 ಹಳ್ಳಿಗಳು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಹಳ್ಳಿಗಳಲ್ಲಿ ನೆಲೆಸಿರುವ ಜನಸಂಖ್ಯೆಯ ಪ್ರಮಾಣ 3.75 ಕೋಟಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ನಗರಗಳಲ್ಲಿ ನೆಲೆಸಿರುವ ಜನಸಂಖ್ಯೆಯ ಪ್ರಮಾಣ 2.35 ಕೋಟಿ. ಕರ್ನಾಟಕದಲ್ಲಿ ನಗರ ಮತ್ತು ಹಳ್ಳಿಗಳಲ್ಲಿ ಹಂಚಿಕೆಯಾಗಿರುವ ಜನಸಂಖ್ಯೆಯ ಶೇಕಡ ಪ್ರಮಾಣ ನಗರದಲ್ಲಿ ಶೇಕಡ 38.6ರಷ್ಟು ಮತ್ತು ಹಳ್ಳಿಗಳಲ್ಲಿ ಶೇಕಡ 61.4ರಷ್ಟು. ಕರ್ನಾಟಕದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರ ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆ ಕೊಡಗು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸರಾಸರಿ ಲಿಂಗಾನುಪಾತ 968. ಉಡುಪಿ ಜಿಲ್ಲೆಯಲ್ಲಿ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ 1093. ಉಡುಪಿ ಜಿಲ್ಲೆಯಲ್ಲಿ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ 1093. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸ್ತ್ರೀಯರ ಪ್ರಮಾಣ ಹೊಂದಿದ ಜಿಲ್ಲೆ ಉಡುಪಿ. ರಾಜ್ಯದಲ್ಲಿಯೇ ಅತಿ ಕಡಿಮೆ ಸ್ತ್ರೀಯ ಪ್ರಮಾಣವನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. 908 ಮಹಿಳೆಯರು ಪ್ರತಿ 1000 ಪುರುಷರಿಗೆ. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 15 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳ ಪ್ರಮಾಣ ಶೇಕಡ 29.7ರಷ್ಟು. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ
60 ವರ್ಷಗಳಿಗಿಂತ ಹೆಚ್ಚು ವಯಸ್ಸಿನ ವೃದ್ಧರ ಪ್ರಮಾಣ ಶೇಕಡ 5.5ರಷ್ಟು. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ದುಡಿಯುವ ವರ್ಗದ ಜನರ ಪ್ರಮಾಣ ಶೇಕಡ 64.9ರಷ್ಟು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಶೇಕಡ 75.6ರಷ್ಟು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರರನ್ನು ಹೊಂದಿದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಶೇಕಡ 88.6ರಷ್ಟು ಸಾಕ್ಷರ ಪ್ರಮಾಣವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರರನ್ನು ಹೊಂದಿದ ಜಿಲ್ಲೆ ಯಾದಗಿರಿ. ಯಾದಗಿರಿ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ಶೇಕಡ 52.4ರಷ್ಟು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಪುರುಷರ ಸಾಕ್ಷರತೆಯ ಪ್ರಮಾಣ ಶೇಕಡ 82.9ರಷ್ಟು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸ್ತ್ರೀಯರ ಸಾಕ್ಷರತೆಯ ಪ್ರಮಾಣ ಶೇಕಡ 68.2ರಷ್ಟು.